ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಟ್ಟೆ ಭತ್ಯೆ ಹೆಚ್ಚಳದ ಬಗೆಗಿನ ಆದೇಶ ಪ್ರತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಕಲೀಗ್ಸ್ ಯಾರ್ಯಾರು ಇದ್ದೀರೋ ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೂ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ದಲ್ಲಿ ನಾನು ಇವಾಗಲೇ ಹೇಳಿದಾಗೆ ತುಟ್ಟಿ ಭತ್ಯೆ ಹೆಚ್ಚಳದ ಬಗೆಗಿನ ಅಪ್ಡೇಟನ್ನು ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಬೇರೆ ಅಪ್ಡೇಟ್ಗಳು ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ ಪೇಜ್ಗೆ ಹೋದರೆ ಇನ್ನೂ ಯಾವ್ದು ವಿಷಯಗಳ ಬಗ್ಗೆ ಆದೇಶ ಪ್ರತಿ ಎಲ್ಲ ಸಿಕ್ಕಿದ್ದು ಅದನ್ನು ತಿಳ್ಕೊಳ್ಬೋದಾಗಿದೆ. ಈ ಅಪ್ಡೇಟಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಬಗೆಗಿನ ತುಟ್ಟಿ ಭತ್ಯೆ ಹೆಚ್ಚಳದ ಅಂಶಗಳಿದೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಿಗೆ ಹೋಗಿ ನೀವು ತಿಳ್ಕೊಳ್ಬೋದಾಗಿದೆ. ನಾನು ಆಲ್ರೆಡಿ ಹೇಳಿದಾಗೆ ಕೇಂದ್ರ ಸರ್ಕಾರವು ತನ್ನ ನೌಕರರ ತುಟ್ಟಿ ಭತ್ಯೆಯನ್ನು 2% ಹೆಚ್ಚಿಸಿದೆ. ಅಕ್ಷಯ ತೃತೀಯದ ಮೊದಲೇ ಕೇಂದ್ರ ಸರ್ಕಾರ ನೌಕರರಿಗೆ ಉಡುಗೊರೆಯನ್ನು ನೀಡಿದೆ ಅಂತಲೇ ತಿಳಿಸ್ಕೊಳ್ಬೋದು. ಕಳೆದ ಅಕ್ಟೋಬರ್ನಲ್ಲಿ 55% 58ಕ್ಕೆ ಹೆಚ್ಚಳ ಮಾಡಲಾಗಿತ್ತು. ಸೊ ಏನಂದರೆ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರದ ಥರನೇ ಜನವರಿ ಮತ್ತು ಜುಲೈಯಲ್ಲಿ ಜುಲೈ ಹತ್ತಿರ ವರ್ಷಕ್ಕೆ 2 ಸಲ ತುಟ್ಟಿ ಭತ್ಯೆ ಅಥವಾ DAಯನ್ನು ಹೆಚ್ಚಳ ಮಾಡುತ್ತೆ. ಇದು ಪಿಂಚಣಿದಾರರಿಗೂ ನೌಕರರಿಗೂ ಎಲ್ಲರಿಗೂ ಅನ್ವಯ ಆಗುತ್ತೆ. ಆದರೆ ಲಾಸ್ಟ್ ಟೈಮ್ ಏನಂತೆ ಜುಲೈಯಲ್ಲಿ ಮಾಡಬೇಕಾಗಿದ್ದದನ್ನು ಅಕ್ಟೋಬರಲ್ಲಿ ಘೋಷಣೆ ಮಾಡಿತ್ತು. 55ರಿಂದ 58% ಹೆಚ್ಚಳ ಮಾಡಿತ್ತು. ಇವಾಗ ಜನವರಿಯಲ್ಲಿ ಘೋಷಣೆ ಮಾಡಬೇಕಾಗಿರೋದನ್ನು ಈಗ ಏಪ್ರಿಲಲ್ಲಿ ಘೋಷಣೆ ಮಾಡಿದೆ. ಏನಂದರೆ 58 ಇರೋದು 60% ಆಗಿದೆ. ಅಂದರೆ ಆಲ್ಮೋಸ್ಟ್ 50%ಗಿಂತನೂ ಹೆಚ್ಚಾಗಿದೆ DA ಹೈಕ್. ಇದರಿಂದ ಹಲವಾರು ಜನ ನೌಕರರು ಮತ್ತು ಪಿಂಚಣಿದಾರರಿಗೆ ನೆರವಾಗಲಿದೆ. ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕೇಂದ್ರ ಸಚಿವ ಸಂಪುಟ ಸಭೆಯು ಸಿಹಿ ಸುದ್ದಿ ನೀಡಿದೆ. ನೌಕರರ ತುಟ್ಟಿ ಭತ್ಯೆಯನ್ನು 2% ಹೆಚ್ಚಿಸಲು ಸಂಪುಟ ಅನುಮೋದನೆ ನೀಡಿದೆ. ಅಕ್ಟೋಬರ್ ತಿಂಗಳಲ್ಲಿ 55ರಿಂದ 58ಕ್ಕೆ ಏರಿಕೆ ಮಾಡಿದ್ದು, ಈಗ ಮತ್ತೆ 2% ಹೆಚ್ಚಳ ಮಾಡಿ 60%ಕ್ಕೆ ತಲುಪಿದೆ. ಲಕ್ಷಾಂತರ ನೌಕರರು ಮತ್ತು ಪಿಂಚಣಿದಾರರಿಗೆ ಇದರಿಂದ ಆರ್ಥಿಕ ನೆರವು ಸಿಗಲಿದೆ. ಜೀವನದ ವೆಚ್ಚದ ಏರಿಕೆ ಮತ್ತು ಹಣದುಬ್ಬರವನ್ನು ಸರಿದೂಗಿಸಲು ಸರ್ಕಾರ ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ಜುಲೈನಲ್ಲಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಿಸುತ್ತದೆ. ಇದರಿಂದ ನೌಕರರ ಖರೀದಿ ಸಾಮರ್ಥ್ಯ ಕಾಪಾಡಲು ಸಾಧ್ಯವಾಗುತ್ತದೆ. ತುಟ್ಟಿ ಭತ್ಯೆಯನ್ನು ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ದೇಶದಲ್ಲಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಈ ತುಟ್ಟಿ ಭತ್ಯೆ ಸೂಚ್ಯಂಕವು ಪ್ರತಿಬಿಂಬಿಸುತ್ತದೆ. ಧನ್ಯವಾದಗಳು.